ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು JEE ಕನ್ನಡ. ತುಂಬ ದಿನದಿಂದ ವೆಕ್ಟರ್ಸ್ ಅನ್ನೋ ಟಾಪಿಕನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ವೆಕ್ಟರ್ಸಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಟಾಪಿಕನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಯಾಕಂದರೆ ಈ ಕಾನ್ಸೆಪ್ಟ್ನ ಆ್ಯಪ್ಲಿಕೇಶನ್ ಅನ್ನೋದು ಮುಂದೆ ಖಂಡಿತಕ್ಕೂ ಬೇಕಾಗಿರುತ್ತೆ. ನೀವು ಫಿಸಿಕ್ಸಲ್ಲಿ ಏನಾದರೂ ಒಂದು ಕ್ವಾಲಿಟಿ ಲೆವೆಲ್ ಪ್ರಾಬ್ಲಮ್ಸನ್ನು ನೀವು ಸಾಲ್ವ್ ಮಾಡ್ತೀರಾ ಅಂದರೆ ಇದು ಖಂಡಿತಕ್ಕೂ ಬೇಕು. ಹಾಗಾಗಿ ಇದನ್ನು ಎಲ್ಲೂ ಸ್ಕಿಪ್ ಮಾಡಬೇಡಿ. ಸೊ ನಾವಿವತ್ತು ಡಿಸ್ಕಸ್ ಮಾಡ್ತಿರೋ ಟಾಪಿಕ್ ಏನಂದರೆ ರೆಸಲ್ಯೂಷನ್ ಆಫ್ ವೆಕ್ಟರ್ಸ್. ಹೈ ಆ್ಯಪ್ಲಿಕೇಶನ್ ಇದೆ ಇದಕ್ಕೆ. ಮತ್ತು ನೀವು ವೆಕ್ಟರ್ಸಿಗೆ ಹೊಸಬರಾಗಿದ್ದರೆ ಆಲ್ರೆಡಿ ಸೀರೀಸಲ್ಲಿ ತುಂಬ ವೆಕ್ಟರ್ಸನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಆ ವೀಡಿಯೋಸ್ನ ಒಂದು ಪ್ಲೇಲಿಸ್ಟ್ ಕೂಡ ಇದೆ. ಸೊ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಅದು ನೋಡಿಕೊಂಡು ಇಲ್ಲನ್ನು ನೋಡಿ, ಇಲ್ಲ ಅಂದರೆ ಕನ್ಫ್ಯೂಸ್ ಆಗ್ತೀರಾ. ಸೊ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಬಟ್ ಸ್ಟಾರ್ಟ್ ಮಾಡೋ ಮೊದಲು ನಾನು ಪ್ರತಿ ಸಲ ಒಂದೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಒಂದು ಫ್ರೆಂಡಿಗೆ ಶೇರ್ ಮಾಡಿ, ಅವರಿಗೂ ಸ್ವಲ್ಪ ಅದರ ಬೆನಿಫಿಟ್ ಸಿಗಲಿ. ಮತ್ತು ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಇದೆಲ್ಲದು ನಿಮಗೆ ಕಂಪ್ಲೀಟ್ಲಿ ಫ್ರೀಯಾಗಿ ಸಿಗುತ್ತೆ. ಫಸ್ಟ್ ಆಫ್ ಆಲ್, ಈ ವೆಕ್ಟರ್ ರೆಸಲ್ಯೂಷನ್ ಅಂದರೆ ಏನು, ಹೇಗೆ ಅದನ್ನು ಮಾಡೋದು ಮತ್ತು ಏಕೆ ಮಾಡಬೇಕು ಅದನ್ನು ಫಸ್ಟ್ ತಿಳ್ಕೊಳ್ಳೋಣ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ ವೆಕ್ಟರ್ ಲಾ ಆಫ್ ಎಡಿಷನ್ ಅಂತ. ಅದರಲ್ಲೂ ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಎಡಿಷನ್ ಅದೇನು ಹೇಳುತ್ತೆ ಅಂದರೆ, ಎರಡು ವೆಕ್ಟರ್ಸನ್ನು ನಾವು ಇಫ್ ವಿ ರೆಪ್ರೆಸೆಂಟ್ ಟೂ ವೆಕ್ಟರ್ಸ್ ಬೈ ಅಡ್ಜಸೆಂಟ್ ಸೈಡ್ಸ್ ಆಫ್ ಅ ಪ್ಯಾರಲೋಗ್ರಾಮ್, ಇದನ್ನು ವೆಕ್ಟರ್ ಎ ಅಂತ ರೆಸ್ಯೂಮ್ ಮಾಡ್ತೀನಿ, ಇದನ್ನು ವೆಕ್ಟರ್ ಬಿ ಅಂತ ರೆಸ್ಯೂಮ್ ಮಾಡ್ತೀನಿ. ಪ್ಯಾರಲೋಗ್ರಾಮ್ ಲಾ ಏನು ಹೇಳುತ್ತೆ, ಈ ಎರಡು ವೆಕ್ಟರ್ಸ್ನ ಆ್ಯಡ್ ಮಾಡ್ಬೋದು. ಅದಕ್ಕೆ ನಾವು ಒಂದು ಪ್ಯಾರಲೋಗ್ರಾಮನ್ನು ಕಂಪ್ಲೀಟ್ ಮಾಡಬೇಕು ಲೈಕ್ ದಿಸ್. ಆ್ಯಂಡ್ ಈ ವೆಕ್ಟರ್ಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದಲೇ ಒಂದು ಡಯಾಗ್ನಲನ್ನು ಎಳಿಬೇಕು. ಸೊ ಇದು ಒಂದು ರಿಸಲ್ಟೆಂಟ್ ವೆಕ್ಟರ್ ಆಗಿರುತ್ತೆ ಅಂತ ಹೇಳುತ್ತೆ ಪ್ಯಾರಲೋಗ್ರಾಮ್ ಲಾ. ಸೊ ಫೈನಲಿ ನೋಡಿ, ಆರ್ ಕ್ಯಾನ್ ಬಿ ರಿಟನ್ ಆಸ್ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಬೋತ್ ಇನ್ ಟರ್ಮ್ಸ್ ಆಫ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ಸೊ ಬರುವಂಥ ರಿಸಲ್ಟೆಂಟ್ ವೆಕ್ಟರ್ನ ಡೈರೆಕ್ಷನ್ ಈ ಡಯಾಗ್ನಲ್ ಯಾವ ಡೈರೆಕ್ಷನಲ್ಲಿ ಇದೆಯೋ ಆ ಡೈರೆಕ್ಷನಲ್ಲಿ ಇರುತ್ತೆ. ಸೊ ಇದು ತುಂಬ ಸಿಂಪಲ್ ರೂಲ್. ಇದ್ರ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಈಗ ರೆಸಲ್ಯೂಷನ್ ಅಂದರೆ ಇದೇ ಪ್ರಾಸೆಸನ್ನು ಉಲ್ಟಾ ಮಾಡುವಂಥದ್ದು. ನಿಮ್ಮ ಹತ್ರ ಆಲ್ರೆಡಿ ಒಂದು ರಿಸಲ್ಟೆಂಟ್ ವೆಕ್ಟರ್ ಇರುತ್ತೆ, ಆರ್ ಎನಿ ವೆಕ್ಟರ್ ಯು ಹ್ಯಾವ್. ಒಂದು ರ್ಯಾಂಡಮ್ ಆಗಿ ಒಂದು ವೆಕ್ಟರ್ ತಗೊಳ್ತೀನಿ ಲೈಕ್ ದಿಸ್. ಈಗ ನಾವೇನು ಮಾಡ್ತೀವಿ ಅಂದರೆ ಇದಕ್ಕೆ ತಕ್ಕನಂಗೆ ಒಂದು ಪ್ಯಾರಲೋಗ್ರಾಮನ್ನು ಬಿಡಿಸ್ತೀವಿ ಲೈಕ್ ದಿಸ್. ಓಕೆ ನೋಡಿ, ಪ್ಯಾರಲೋಗ್ರಾಮ್ ಬಂತು. ಸೊ ಇದು ರಿಸಲ್ಟೆಂಟ್ ಆದರೆ ಇದು ವೆಕ್ಟರ್ ಎ ಆದರೆ ಇದು ವೆಕ್ಟರ್ ಬಿ. ಸೊ ನೋಡಿ, ಪ್ರಾಸೆಸನ್ನು ಉಲ್ಟಾ ಮಾಡಿದ್ವಿ. ಬಟ್ ಇಲ್ಲಿ ಒಂದು ಸ್ವಲ್ಪ ಕಾಂಪ್ಲಿಕೇಶನ್ಸ್ ಇರುತ್ತೆ. ಯಾಕಂದರೆ ಈ ಆ್ಯಂಗಲ್ ಅನ್ನೋದು ಒಂದು ರ್ಯಾಂಡಮ್ ಆ್ಯಂಗಲ್ ಆಗುತ್ತೆ. ಸೊ ನಾವೇ ಈಸಿ ಆಗೋಕ್ಕೆ ಏನು ಮಾಡ್ತೀವಿ, ಒಂದು ರಿಸಲ್ಟೆಂಟ್ ವೆಕ್ಟರನ್ನು ತಗೊಂಡಾಗ ನಮ್ಗೆ ಈಸಿ ಆಗಬೇಕಾದ್ರೆ ನೋಡಿ, ರೆಕ್ಟ್ಯಾಂಗಲ್ ಇಸ್ ಆಲ್ಸೋ ಪ್ಯಾರಲೋಗ್ರಾಮ್, ನಿಮಗೆಲ್ಲ ಗೊತ್ತಿದೆ. ಸೊ ಹಂಗಾಗಿ ನಾವೇನು ಮಾಡ್ತೀವಿ, ಇದಕ್ಕೆ ತಕ್ಕನಾಗೆ ಒಂದು ರೆಕ್ಟ್ಯಾಂಗಲನ್ನು ಬಿಡಿಸ್ಕೊಳ್ತೀವಿ ಲೈಕ್ ದಿಸ್. ಸೊ ಎಲ್ಲಿಗೂ ನೋಡಿ ಪ್ಯಾರಲೋಗ್ರಾಮ್ ಕಂಪ್ಲೀಟ್ ಆಯಿತು ಲೈಕ್ ದಿಸ್. ಸೊ ಇದೇನಾಗುತ್ತೆ, ಮೊದಲೇ ಗೊತ್ತಿತ್ತು ನಮಗೆ ರಿಸಲ್ಟೆಂಟ್ ವೆಕ್ಟರ್, ಅದನ್ನು ರಿಸಾಲ್ವ್ ಮಾಡಿದ್ವಿ ಲೈಕ್ ದಿಸ್, ವೆಕ್ಟರ್ ಎ ಆ್ಯಂಡ್ ವೆಕ್ಟರ್ ಬಿ. ಈಗ ಈ ಥರ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದರೆ, ನಮಗೆ ಈ ಆ್ಯಂಗಲ್ ಪಕ್ಕಾ ಗೊತ್ತಿರುತ್ತೆ, ವಿಚ್ ಇಸ್ ರೈಟ್ ಆ್ಯಂಗಲ್. ಯಾಕಂದರೆ ಇದೊಂದು ರೆಕ್ಟ್ಯಾಂಗಲ್. ಸೊ ನಾವು ಅದಕ್ಕಾಗಿ ನಾವೇನು ಹೇಳ್ತೀವಿ, ಈ ಎರಡು ವೆಕ್ಟರ್ಸ್ ಏನಿದೆ ಎ ಆ್ಯಂಡ್ ಬಿ ಏನಿದೆ, ಇದನ್ನು ನಾವು ಆರ್ನ ರೆಕ್ಟ್ಯಾಂಗ್ಯುಲರ್ ಕಾಂಪೊನೆಂಟ್ಸ್ ಅಂತ ಹೇಳ್ತೀವಿ, ಆಯಿತಾ. ಸೊ ದೀಸ್ ಆರ್ ರೆಕ್ಟ್ಯಾಂಗ್ಯುಲರ್ ಕಾಂಪೊನೆಂಟ್ಸ್ ಆಫ್ ವೆಕ್ಟರ್ ಆರ್. ಸೊ ಇಷ್ಟೇ ರೆಸಲ್ಯೂಷನ್ ಅಂದರೆ, ತುಂಬ ಸಿಂಪಲ್ ಆಯಿತಾ. ಯಾವುದೇ ಒಂದು ವೆಕ್ಟರ್ ಇದ್ದರೆ ಅದಕ್ಕೆ ನಾವು ತಕ್ಕನಂಗೆ ಒಂದು ರೆಕ್ಟ್ಯಾಂಗಲ್ ಬಿಡಿಸ್ಕೊಳ್ಳೋದು. ಆ್ಯಂಡ್ ಆ ರೆಕ್ಟ್ಯಾಂಗಲ್ನ ಎಡ್ಜಸೆಂಟ್ ಸೈಡ್ ಏನಾಗುತ್ತೆ, ಇದು ರಿಸಾಲ್ವ್ಡ್ ಕಾಂಪೊನೆಂಟ್ಸ್ ಅಂತ ಹೇಳ್ತೀವಿ. ಸೊ ವೆಕ್ಟರ್ ಆರನ್ನು ನಾವೀಗ ರಿಸಾಲ್ವ್ಡ್ ಕಾಂಪೊನೆಂಟ್ಸ್ ಥರ ಬರಿಬೋದು. ಸೊ ಅದನ್ನು ನಾನು ನೆಕ್ಸ್ಟ್ ಹೇಳ್ಕೊಡ್ತೀನಿ. ಸೊ ಇದು ಯಾಕೆ ಬೇಕು, ಯಾಕೆ ಒಂದು ವೆಕ್ಟರ್ನ ರಿಸಾಲ್ವ್ ಮಾಡಬೇಕು, ಒಂದು ಸಿಂಪಲ್ ಎಕ್ಸಾಂಪಲಿಂದ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮಗೆ ಮೆಕ್ಯಾನಿಕ್ಸಲ್ಲಿ ಒಂದು ಕಾಮನ್ ಆಗಿ ಬರುವಂಥ ಪ್ರಾಬ್ಲಮ್ ಏನಂದರೆ, ಇದು ಒಂದು ವೆಜ್ ಇರುತ್ತೆ, ಸರಿನಾ. ಸೊ ಅದರಲ್ಲೊಂದು ಮಾಸ್ ಇರುತ್ತೆ ಈ ಥರ. ಸೊ ಇದು ಕೆಳಗಡೆ ಬರ್ತಾ ಇರುತ್ತೆ ಅಂತ ಎಸ್ಯೂಮ್ ಮಾಡೋಣ, ಆಯಿತಾ. ಸೊ ಇಟ್ ಈಸ್ ಕಮ್ಮಿಂಗ್ ಡೌನ್ ವಿತ್ ಸಮ್ ಆಕ್ಸಲರೇಷನ್ ಎ. ಸೊ ಈ ಥರ ಪ್ರಾಬ್ಲಮ್ಸ್ ನೀವು ನೋಡಿರ್ತೀರ. ಇದಕ್ಕೆ ನಾವು ಫ್ರೀ ಬಾಡಿ ಡಯಾಗ್ರಾಮ್ ಅಂತ ಹೇಳ್ತೀವಿ. ಸೊ ಇಲ್ಲಿಗ ಏನಾಗುತ್ತಂದರೆ, ಥಿಂಕ್ ಮಾಡಿ,
ಇದ್ರ ಮೇಲೆ ಕೆಲವೊಂದಿಷ್ಟು ಫೋರ್ಸ್ಗಳು ಆ್ಯಕ್ಟ್ ಆಗ್ತಾ ಇರುತ್ತೆ. ಸೊ ಈ ಮಾಸ್ ಎಮ್ ಅಂತ ಎಸ್ಯೂಮ್ ಮಾಡಿದರೆ ಈ ಮಾಸಿಗೆ ನೋಡಿ ಒಂದು ಆಕ್ಸಲ್ರೇಷನ್ ಡ್ಯೂ ಟು ಗ್ರಾವಿಟಿ ಅನ್ನೋದು ಯಾವತ್ತೂ ಇರುತ್ತೆ. ಸೊ ಹಾಗಾಗಿ ಒಂದು ಫೋರ್ಸ್ ಎಮ್ ಜಿ ಅಂತ ಒಂದು ವರ್ಟಿಕಲಿ ಡೌನ್ವರ್ಡ್ ಆ್ಯಕ್ಟ್ ಆಗ್ತಾ ಇರುತ್ತೆ. ಈಗ ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ನೋಡಿ, ಬಾಡಿ ಮೂವ್ ಆಗ್ತಿರೋದು ಈ ಆ್ಯಕ್ಸಸಲ್ಲಿ, ಸರಿನಾ? ದಿಸ್ ಇಸ್ ದ ಆ್ಯಕ್ಸಸ್. ಇಲ್ಲಿ ನೋಡಿ ಈ ಫೋರ್ಸ್ ಆ್ಯಕ್ಟ್ ಆಗ್ತಿರೋದು ಹೀಗೆ ವರ್ಟಿಕಲಿ ಡೌನ್ವರ್ಡ್. ಸೊ ಒಂದಕ್ಕೊಂದು ರಿಲೇಷನ್ನೇ ಇಲ್ಲ. ಸೊ ಇದು ಈ ಡೈರೆಕ್ಷನಲ್ಲಿದೆ, ಇದು ಈ ಡೈರೆಕ್ಷನಲ್ಲಿದೆ, ಇದು ಕೂಡ ಆಕ್ಸಲರೇಷನ್, ಇದು ಒಂದು ವೆಕ್ಟರ್, ಇದು ಕೂಡ ಒಂದು ವೆಕ್ಟರ್. ಸೊ ಎರಡು ವೆಕ್ಟರ್ ಬೇರೆ ಬೇರೆ ಡೈರೆಕ್ಷನಲ್ಲಿದೆ. ಸೊ ನಮ್ಗೆ ಆ್ಯಂಗಲ್ ಏನಂತ ಗೊತ್ತಿಲ್ಲ. ಹಾಗಾಗಿ ಈ ಪ್ರಾಬ್ಲಮನ್ನು ನಾವು ಸಾಲ್ವ್ ಮಾಡೋದು ಕಷ್ಟ ಆಗುತ್ತೆ, ಯಾಕಂದರೆ ಬೇರೆ ಬೇರೆ ಆ್ಯಕ್ಸಿಸಲ್ಲಿ ಬೇರೆ ಬೇರೆ ಆಕ್ಸಲರೇಷನ್ಗಳಿವೆ. ಸೊ ನಾವೇನು ಮಾಡಬೇಕು ಅಂದರೆ ಆದಷ್ಟು ಈ ವೆಕ್ಟರ್ ಏನಿದೆ ಎಮ್ ಜಿ ವೆಕ್ಟರನ್ನು ರಿಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಸೊ ನೋಡಿ, ಈ ಎಮ್ ಜಿ ವೆಕ್ಟರ್ ಈ ಟೈಲ್ ಇದೆಯಲ್ಲ, ಅಲ್ಲಿಂದ ನಾನು ಏನು ಮಾಡ್ತೀನಿ, ಒಂದು ಕಾಂಪೊನೆಂಟ್ ಈ ಕಡೆ ಹೇಳ್ಕೊಳ್ತೀನಿ, ಇನ್ನೊಂದು ನೋಡಿ ರೆಕ್ಟ್ಯಾಂಗುಲರ್ ಕಾಂಪೊನೆಂಟ್ 90 ಡಿಗ್ರಿಗೆ ಈ ಕಡೆ ಹೇಳ್ಕೊಳ್ತೀನಿ. ಸೊ ಅಲ್ಲಿಗೆ ಈ ಪ್ಯಾರಲೋಗ್ರಾಮ್ ಕಂಪ್ಲೀಟ್ ಆಯಿತು. ಇಷ್ಟೇ ಸಿಂಪಲ್. ಸೊ ದಿಸ್ ವೆಕ್ಟರ್ ಎಮ್ ಜಿ ವೆಕ್ಟರ್ ಈಸ್ ರಿಸಾಲ್ವ್ಡ್ ಇನ್ ಟು 2 ಕಾಂಪೊನೆಂಟ್ಸ್. ಇವಾಗ ನೋಡಿ ನಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಎಷ್ಟು ಈಸಿ ಆಗುತ್ತೆ ಅಂದರೆ, ಈ ಕಾಂಪೊನೆಂಟ್ ಇದೆಯಲ್ಲ, ಈ ಕಾಂಪೊನೆಂಟ್ ಅನ್ನೋದು ಬಾಡಿ ಯಾವ ಡೈರೆಕ್ಷನಲ್ಲಿ ಆಕ್ಸಲರೇಟ್ ಆಗ್ತಾ ಇದೆ ಅದೇ ಡೈರೆಕ್ಷನಲ್ಲೇ ಬಂದಿದೆ. ಸೊ ವೆನ್ 2 ವೆಕ್ಟರ್ಸ್ ಆರ್ ಇನ್ ಸೇಮ್ ಡೈರೆಕ್ಷನ್ ಇಟ್ ಈಸ್ ವೆರಿ ಈಸಿ ಟು ಆ್ಯಡ್ ದೆಮ್, ಆರ್ ಇಫ್ ವೆಕ್ಟರ್ಸ್ ಆರ್ ಇನ್ ಅಪೋಸಿಟ್ ಡೈರೆಕ್ಷನ್ ಇಟ್ ಈಸ್ ವೆರಿ ಈಸಿ ಟು ಸಬ್ಟ್ರಾಕ್ಟ್ ದೆಮ್. ಸೊ ಹಾಗಾಗಿ ನೋಡಿ ಈ ಎಮ್ ಜಿ ವೆಕ್ಟರನ್ನು ಒಂದು ಈ ಕಡೆ ಮಾಡಿಕೊಂಡೆ, ಇನ್ನೊಂದು ವೆಕ್ಟರ್ ಇಲ್ಲಿಗೆ ಬರುತ್ತೆ. ಆ್ಯಂಡ್ ಯು ನೋ ದ್ಯಾಟ್ ಈ ಥರ ಸಿಸ್ಟಮ್ ಇದ್ದಾಗ ಒಂದು ಬಾಡಿಗೆ ಒಂದು ನಾರ್ಮಲ್ ಫೋರ್ಸ್ ಅಂತ ಆ್ಯಕ್ಟ್ ಆಗ್ತಾ ಇರುತ್ತೆ, ವಿಚ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್. ಸೊ ನೋಡಿ ಒಂದು ನಾರ್ಮಲ್ ಫೋರ್ಸ್ ಮತ್ತು ಈ ಕಾಂಪೊನೆಂಟ್ ನೋಡಿ ಅಪೋಸಿಟ್ ವೆಕ್ಟರ್ಗಳಾದವು. ಸೊ ಯು ಕ್ಯಾನ್ ಸಬ್ಟ್ರಾಕ್ಟ್ ದೆಮ್ ಈಸಿಲಿ. ಸೊ ಹಾಗಾಗಿ ಒಂದು ವೆಕ್ಟರ್ನ ರಿಸಾಲ್ವ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಂಥ ತುಂಬ ಎಕ್ಸಾಂಪಲ್ಸನ್ನು ನಾನು ಕೊಡ್ಬೋದು. ಸೊ ಹೋಗ್ತಾ ಹೋಗ್ತಾ ಮುಂದಿನ ವೀಡಿಯೋಸ್ಗಳಲ್ಲಿ ಇಂಥ ಸಿಚುವೇಶನ್ಸ್ ಬಂದಾಗ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಫಸ್ಟು ವೆಕ್ಟರ್ಸನ್ನು ಹೇಗೆ ರಿಸಾಲ್ವ್ ಮಾಡ್ಕೊಳ್ಬೇಕು ಮತ್ತು ಮುಖ್ಯವಾಗಿ ಯಾವ ಥರ ಮಾಡಬೇಕು ಅನ್ನೋದು ನೀವು ಕಲಿತ್ರೆ ಮುಂದೆ ಹೋಗ್ತಾ ಹೋಗ್ತಾ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಈಗ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ವೆಕ್ಟರನ್ನು ರಿಸಾಲ್ವ್ ಮಾಡೋದು ಹೆಂಗೆ, ಅದರ ಫಾರ್ಮುಲಾಸ್ಗಳು ಯಾವ ಥರ ಬರುತ್ತೆ, ಆಮೇಲೆ ಫೈನಲಿ ಅದನ್ನು ಯಾವ ಥರ ರೆಪ್ರೆಸೆಂಟ್ ಮಾಡಬೇಕು ಇನ್ ಟರ್ಮ್ಸ್ ಆಫ್ ಇಕ್ವೇಷನ್, ಅದನ್ನೆಲ್ಲ ಕಲಿಯೋಣ. ಸೊ ಬೇಸಿಕ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರಲ್ವಾ? ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಯಾವುದೇ ಟೈಮಲ್ಲಿ ನೀವು ರಿವೈಂಡ್ ಮಾಡ್ಕೊಂಡು ನೋಡ್ಬೋದು. ಇನ್ನು ತುಂಬ ಜನರಿಗೆ ತಲೆಯಲ್ಲಿರುತ್ತೆ, ಓಕೆ ಕನ್ನಡದಲ್ಲಿ ಕಲಿಸಿದ್ರೆ ನಮ್ಗೆ ಹೆಂಗೆ ಅರ್ಥ ಆಗುತ್ತೆ, ನಾವು ಎಕ್ಸಾಮಲ್ಲಿ ಇಂಗ್ಲೀಷಲ್ಲಿ ಬರೀಬೇಕು. ಒಂದು ಅರ್ಥ ಮಾಡ್ಕೊಳ್ಳಿ, ಕಾನ್ಸೆಪ್ಟ್ಸನ್ನು ಯಾವುದೇ ಭಾಷೆಯಲ್ಲಿ ಬೇಕಾದ್ರೂ ಕಲೀರಿ. ನೀವು ಲಾಸ್ಟಿಗೆ ಮಾಡಬೇಕಾಗಿರುವಂಥ ಏನಂದರೆ ಟ್ರಾನ್ಸ್ಲೇಷನ್. ಸೊ ನಮ್ಮ ಮಾತೃಭಾಷೆ ಕನ್ನಡ ಆಗಿರೋದ್ರಿಂದ ನಾವು ಕನ್ನಡದಲ್ಲಿ ಕಲಿತಾಗ ಅದನ್ನು ತುಂಬ ದಿನ ತಲೆಯಲ್ಲಿ ಉಳ್ಕೊಳ್ಳುತ್ತೆ. ಹಾಗಾಗಿ ಕನ್ನಡದಲ್ಲಿ ಮಾಡ್ತಾಯಿದ್ದೀನಿ, ಇಂಗ್ಲೀಷಲ್ಲಿ ಮಾಡಬಾರ್ದಂತ ಏನೂ ಇಲ್ಲ. ಈ ಮೊದಲು ನಾನು ಇಂಗ್ಲೀಷಲ್ಲೇ ಮಾಡ್ತಾಯಿದ್ದೆ ಟಾಪಿಕ್ಸ್ಗಳನ್ನು, ಬಟ್ ಯಾಕೋ ಓಕೆ ಕನ್ನಡದಲ್ಲಿ ಕಲಿಯೋರಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತಲೇ ಮಾಡ್ತಾಯಿದ್ದೀನಿ. ಸೊ ಕನ್ನಡ ನಿಮ್ಗೆ ಅರ್ಥ ಆಗುತ್ತೆ ಅಂತಿದ್ರೆ ಡೆಫಿನೆಟ್ಲಿ ಕಾನ್ಸೆಪ್ಟ್ಸನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಏನೂ ಪ್ರಾಬ್ಲಮ್ ಆಗೋಲ್ಲ. ಸೊ ನೋಟ್ಸ್ ಬುಕ್ ಹಿಡ್ಕೊಂಡು ಕೂತ್ಕೊಳ್ಳಿ ಯಾವತ್ತು ವೀಡಿಯೋ ನೋಡಬೇಕಾದ್ರೆ. ನಿಮಗೆ ಎಲ್ಲೆಲ್ಲಿ ಪಾಯಿಂಟ್ಸ್ಗಳು ಬರ್ಕೊಳ್ಬೇಕು ಅನಿಸುತ್ತೆ ಅಲ್ಲಲ್ಲಿ ಪಾಯಿಂಟ್ಸನ್ನು ನೋಟ್ ಮಾಡ್ಕೊಳ್ಳಿ. ನಿಮ್ಗೆ ಮುಂದೆ ಒಂದು ಕಾನ್ಸೆಪ್ಟ್ ಸಿಗುತ್ತೆ ನೀವೇ ಮಾಡಿರೋಂಥ ನೋಟ್ಸ್ಗಳಿಂದ. ಓಕೆನಾ? ಸೊ ಈಗ ಬನ್ನಿ, ಈಕ್ವೇಷನ್ ವೈಸ್ ಯಾವ ಥರ ಮಾಡಬೇಕು, ಮ್ಯಾಥಮೆಟಿಕಲಿ ಯಾವ ಥರ ಅದನ್ನು ಬರೆಯುವಂಥದ್ದು, ರಿಸಾಲ್ವ್ ಮಾಡುವಂಥದ್ದು, ಸೊ ಅದೆಲ್ಲ ಸ್ವಲ್ಪ ಕಲಿಯೋಣ. ಸೊ ಒಂದು ರ್ಯಾಂಡಮ್ ಆಗಿ ವೆಕ್ಟರನ್ನು ತಗೊಳ್ತೀನಿ, ವೆಕ್ಟರ್ ಆರ್ ರಿಸಲ್ಟೆಂಟ್ ಇದು, ಇದನ್ನೇ ನಾವು ರಿಸಾಲ್ವ್ ಮಾಡುವಂಥದ್ದು. ಸೊ ಇದರ ಟೈಲಿಂದ ನಾನೇನು ಮಾಡಬೇಕು, ಒಂದು ಪ್ಯಾರಲೋಗ್ರಾಮನ್ನು ಬಿಡಿಸ್ಕೊಳ್ಬೇಕು. ನಾವೇನು ಮಾಡ್ತೀವಿ ಈಸಿ ಆಗೋಕ್ಕೆ ರೆಕ್ಟ್ಯಾಂಗಲನ್ನು ಬಿಡಿಸ್ಕೊಳ್ತೀವಿ. ಸೊ ಹಿಂಗೆ ಬರುತ್ತೆ ರೆಕ್ಟ್ಯಾಂಗಲ್. ಈಗ ಸೊ ಒಂದು ವೆಕ್ಟರ್ ಇದು ರಿಸಾಲ್ವ್ ಆಗಿರುವಂಥದ್ದು, ಇನ್ನೊಂದು ವೆಕ್ಟರ್ ಇದು ನೋಡಿ ಉಲ್ಟಾ ಪ್ರಾಸೆಸ್ ಮಾಡಿದ್ವಿ. ಸೊ ಫೈನಲಿ ಲೆಟ್ ಅಸ್ ಫಿನಿಶ್ ದ ರೆಕ್ಟ್ಯಾಂಗಲ್. ಓಕೆನಾ? ಸೇಮ್ ಪ್ಯಾರಲೋಗ್ರಾಮ್ ಲಾನೇ ಆಯಿತು. ಸೊ ಈಗ ಕೆಲವು ಪಾಯಿಂಟ್ಸನ್ನು ಬರ್ಕೊಳ್ಳೋಣ. ಸೊ ಇದನ್ನು ಓ ಅಂತ ತಗೊಳ್ತೀನಿ, ಇದನ್ನು ಎ ಬಿ ಸಿ ಅಂತ ತಗೊಳ್ತೀನಿ. ಸೊ ನೀವು ನೋಡಿ ಇಲ್ಲಿ 2 ಟ್ರಯಾಂಗಲ್ಸ್ಗಳು ಫಾರ್ಮ್ ಆಗಿದೆ. ಒಂದು ಟ್ರಯಾಂಗಲ್ ಎ ಬಿ ಒ ಎಲ್ಲಿ ಬರುತ್ತೆ ನೋಡ್ಕೊಳ್ಳಿ ಅದು ಡಯಾಗ್ರಾಮಲ್ಲಿ. ಇನ್ನೊಂದು ಟ್ರಯಾಂಗಲ್ ಒ ಬಿ ಸಿ. ಹಾಂ, ಒ ಬಿ ಸಿ ಅಂತ ಬಂತು, ಗುಡ್. ಸರಿ, ಇಷ್ಟು ನೀವು ಮಾಡಿದ ನಂತರ ಈಗ ತುಂಬ ಸಿಂಪಲ್ ಐಡಿಯಾ ಏನಂದರೆ ನೋಡಿ, ಈ ಆ್ಯಂಗಲನ್ನು ತಗೊಳ್ಬೇಕು ಥೀಟಾ ಅಂತ. ಸೊ ನಿಮ್ಗೆ ಗೊತ್ತಿದೆ ದಿಸ್ ಆ್ಯಂಗಲ್ ಇಸ್ 90 ಡಿಗ್ರಿ. ಸೊ ಹಂಗಾಗಿ ಆಟೋಮೆಟಿಕ್ಲಿ ಈ ಆ್ಯಂಗಲ್ ಅನ್ನೋದು 90 ಮೈನಸ್ ಥೀಟಾ ಆಗುತ್ತೆ. ಆ್ಯಂಡ್ ಈ ಆ್ಯಂಗಲ್ 90 ಮೈನಸ್ ಥೀಟಾ ಆದರೆ ನೀವೇ ಹೇಳಿ, ಇದು ಒಂದು ರೈಟ್ ಆ್ಯಂಗಲ್,
ಈ ಆ್ಯಂಗಲ್ ಏನಾಗುತ್ತೆ ಹೇಳಿ? ಸಿಂಪಲ್, ಇದು 90 ಮೈನಸ್ ತೀಟಾ. ಯಾಕೆ ಹೇಳಿ? ಇದು ತೀಟಾ. ಸೊ ಇದು 90 ಮೈನಸ್ ತೀಟಾ ಆದರೆ ಇದೇನಾಗುತ್ತೆ ಹೇಳಿ? ತೀಟಾ ಆಗಬೇಕು. ಯಾಕೆ ಹೇಳಿ? ಇದು ಪುನಃ ಒಂದು ರೈಟ್ ಆ್ಯಂಗಲನ್ನು ಫಾರ್ಮ್ ಮಾಡುತ್ತೆ. ಇಷ್ಟು ಆ್ಯಂಗಲ್ಸನ್ನು ಬರ್ಕೊಂಡ ನಂತರ ಇನ್ನು ಚೈಲ್ಡ್ಸ್ ಪ್ಲೇ. ಸೊ ಫಸ್ಟ್ ಈ ಟ್ರಯಾಂಗಲನ್ನು ತಗೊಳ್ಳೋಣ, ಟ್ರಯಾಂಗಲ್ ಎ ಬಿ ಒ. ಈ ಟ್ರಯಾಂಗಲಲ್ಲಿ ನೋಡಿ ಕಾಸ್ ಥೀಟಾ ಅನ್ನೋದು ಏನಾಗುತ್ತೆ ನೀವೇ ಹೇಳಿ? ಕಾಸ್ ಥೀಟಾನ ಡೆಫಿನೇಷನ್ ಏನು? ಎಡ್ಜಸೆಂಟ್ ಸೈಡ್ ಅಂದರೆ ತೀಟಾ ಬರುವಂಥ ಲೈನ್ ಏನಿದೆ ಅದು ಎಡ್ಜಸೆಂಟ್ ಸೈಡ್ ಬೈ ಹೈಪೋಟೆನಸ್ ವಿಚ್ ಇಸ್ ಒ ಎ ಬೈ ಒ ಬಿ. ಸರಿನಾ? ಇದರಲ್ಲಿ ನೋಡಿ ಒ ಎ ಅನ್ನೋದು ನಮ್ಮ ಒಂದು ರಿಸಾಲ್ವ್ ಮಾಡಿರುವಂಥ ಒಂದು ವೆಕ್ಟರು. ಒ ಬಿ ಅಂದರೆ ಏನು? ನಮ್ಮ ರಿಸಲ್ಟೆಂಟ್ ವೆಕ್ಟರ್. ಸರಿನಾ? ಸೊ ಇದನ್ನು ಸ್ವಲ್ಪ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಸೊ ಅಕಾರ್ಡಿಂಗ್ ಟು ದಿಸ್ ಒ ಎ ವಿಲ್ ಬಿ ಒ ಬಿ ಕಾಸ್ ಥೀಟಾ. ಸರಿನಾ? ಸಿಂಪಲ್, ಇದೆಲ್ಲರಿಗೂ ಅರ್ಥ ಆಗಿರುತ್ತೆ. ಒ ಎ ಅನ್ನೋದು ನಮಗೆ ಬೇಕಾಗಿರುವಂಥ ಒಂದು ವೆಕ್ಟರ್. ಈ ಕಾಂಪೊನೆಂಟ್ ಅದು ಒಂದು ಕಾಂಪೊನೆಂಟು. ಸೊ ದೇರ್ ಫಾರ್ ಒ ಎ ಈಸ್ ಒ ಬಿ ಅನ್ನೋದೇನು? ಆರ್ ಕಾಸ್ ಥೀಟಾ. ಬರೀ ಮ್ಯಾಗ್ನಿಟ್ಯೂಡ್ ಮಾತ್ರ ಬರೀತಿದ್ದೀನಿ, ಡೈರೆಕ್ಷನಿಗೆ ಆಮೇಲೆ ಹೋಗೋಣ ಆಯಿತಾ? ಇದು ಮ್ಯಾಗ್ನಿಟ್ಯೂಡ್ ಆಯಿತು. ಅಂದರೆ ಒ ಎನ ಲೆಂತ್ ಅನ್ನೋದು ಆರ್ ಕಾಸ್ ಥೀಟಾ ಅಷ್ಟಿರುತ್ತೆ. ಸಿಂಪಲ್, ಅರ್ಥ ಆಯ್ತಾ? ಈ ಟ್ರಯಾಂಗಲಿಗೆ ಬನ್ನಿ. ಸಿಂಪಲ್, ಟ್ರಯಾಂಗಲ್ ಒ ಬಿ ಸಿ ಎಲ್ಲಿದೆ? ಮೇಲಿದೆ. ಟ್ರಯಾಂಗಲ್ ಒ ಬಿ ಸಿಯಲ್ಲಿ ಈಗ ಸೈನ್ ಥೀಟಾಗೆ ಹೋಗೋಣ. ಸೈನ್ ಥೀಟಾ ಅನ್ನೋದು ಏನಾಗುತ್ತೆ? ತೀಟಾ ಇಲ್ಲಿದೆ, ದಿಸ್ ಇಸ್ ತೀಟಾ ಈ ಟ್ರಯಾಂಗಲಲ್ಲಿ. ಸೊ ತೀಟಾ ಅಪೋಸಿಟ್ ಸೈಡ್ ಇದು ಒ ಸಿ, ಆಮೇಲೆ ಹೈಪೋಟೆನಿಸ್ ಒ ಬಿ. ಸರಿನಾ? ಸೈನ್ ಥೀಟಾನ ಡೆಫಿನೇಷನ್ ಅದು. ಸೊ ಸೈನ್ ಥೀಟಾ ಇಸ್ ಅಪೋಸಿಟ್ ಸೈಡ್ ಒ ಸಿ ಡಿವೈಡೆಡ್ ಬೈ ಒ ಬಿ. ಹೈಪೋಟೆನಿಸ್ ಇಸ್ ಸೇಮ್ ಫಾರ್ ಬೋತ್ ದಿಸ್ ಟ್ರಯಾಂಗಲ್ಸ್. ಸೊ ಇದೇನಾಗುತ್ತೆ? ಪುನಃ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಇಲ್ಲಿಗ ನೋಡಿ ಒ ಸಿ ಅನ್ನೋದೇನು? ಇನ್ನೊಂದು ರಿಸಾಲ್ವ್ ಮಾಡಿರುವಂಥ ವೆಕ್ಟರ್. ಸೊ ಎರಡೇ ವೆಕ್ಟರ್ ನಾವು ರಿಸಾಲ್ವ್ ಮಾಡಿದ್ದು. ಸೊ ನಮಗೆ ಒಂದು ಒ ಎ ಬೇಕು, ಇನ್ನೊಂದು ಒ ಸಿ ಬೇಕು. ಸರಿನಾ? ಸೊ ಒ ಸಿ ಅನ್ನೋದು ಏನಾಗುತ್ತೆ? ದಿಸ್ ಇಂಪ್ಲೈಸ್ ಒ ಸಿ ಇಸ್ ಈಕ್ವಲ್ ಟು ಒ ಬಿ ಸೈನ್ ಥೀಟಾ. ಜಸ್ಟ್ ಒಂದು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಆಯಿತು. ಸೊ ಫೈನಲಿ ಒ ಸಿನ ವ್ಯಾಲ್ಯೂ ಸಿಕ್ತು, ಈಗ ಮ್ಯಾಗ್ನಿಟ್ಯೂಡ್ ಸಿಕ್ತು ವಿಚ್ ಇಸ್ ಆರ್ ಸೈನ್ ಥೀಟಾ. ಸಿಂಪಲ್ ನೋಡಿ, ಈ ವೆಕ್ಟರ್ನ ಲೆಂತ್ ಸಿಕ್ತು, ಮ್ಯಾಗ್ನಿಟ್ಯೂಡ್ ಸಿಕ್ತು, ಈ ವೆಕ್ಟರ್ನ ಮ್ಯಾಗ್ನಿಟ್ಯೂಡ್ ಸಿಕ್ತು ಅಲ್ವಾ? ಈಗ ನಾವು ಇದನ್ನು ವೆಕ್ಟರ್ ಫಾರ್ಮಿಗೆ ಕನ್ವರ್ಟ್ ಮಾಡಬೇಕಾದ್ರೆ ಡೈರೆಕ್ಷನ್ ಬಗ್ಗೆನೂ ಥಿಂಕ್ ಮಾಡಬೇಕು. ಸೊ ಫೈನಲಿ ನೋಡಿ ನಾನು ಬರೆಯೋದಿಷ್ಟೇ, ಇದೆರಡದ್ದು ಲೆಂತ್ ಗೊತ್ತಾಯಿತು ನನಗೆ. ಸೊ ರೂಲ್ ಏನು ಹೇಳುತ್ತೆ? ವೆಕ್ಟರ್ ಆರ್, ಈಗ ನೋಡಿ ಡೈರೆಕ್ಷನ್ ಬಂತು. ವೆಕ್ಟರ್ ಆರ್ ಈಸ್ ಗಿವನ್ ಆಸ್ ವೆಕ್ಟರ್ ಒ ಎ. ವೆಕ್ಟರ್ ಅಂದಾಗ ಮೇಲೆ ಒಂದು ಬಾಣ ಬರಬೇಕು. ಸರಿನಾ? ಒಂದು ಯಾರೋ ಮಾರ್ಕ್ ಹಾಕಿದ್ರೆ ವೆಕ್ಟರ್ ಆಯಿತು. ಪ್ಲಸ್ ಇನ್ನೊಂದು ವೆಕ್ಟರ್ ಯಾವುದು? ಒ ಎ. ಇನ್ನೊಂದು ವೆಕ್ಟರ್ ಯಾವುದು? ಒ ಸಿ. ಇಷ್ಟೇ. ಸೊ ವೆಕ್ಟರ್ ಆರ್ ಈಗ ನೋಡಿ ಒ ಎನ ಮ್ಯಾಗ್ನಿಟ್ಯೂಡ್ ಗೊತ್ತಲ್ಲ ನಮಗೆ, ಎಷ್ಟು? ಒ ಎ ಅನ್ನೋದೆಷ್ಟು? ಆರ್ ಕಾಸ್ ಥೀಟಾ. ಸೊ ಅದನ್ನು ಫಸ್ಟ್ ಬರೆಯೋಣ, ಆರ್ ಕಾಸ್ ಥೀಟಾ. ಬಟ್ ಇದು ವೆಕ್ಟರ್ ಆಗಿಲ್ಲ, ಇನ್ನು ಮ್ಯಾಗ್ನಿಟ್ಯೂಡ್ ಮಾತ್ರ ಬರೆದ್ರೆ ವೆಕ್ಟರ್ ಆಗಿಲ್ಲ. ಸೊ ವೆಕ್ಟರಿಗೆ ಕನ್ವರ್ಟ್ ಮಾಡಬೇಕಾದ್ರೆ ಮ್ಯಾಗ್ನಿಟ್ಯೂಡ್ ಜೊತೆಗೆ ಒಂದು ಡೈರೆಕ್ಷನ್ನ ಸೇರಿಸ್ಕೊಳ್ಬೇಕು. ಸೊ ಈ ಟ್ರಯಾಂಗಲ್ ನೋಡಿ, ಇಫ್ ಐ ಕನ್ಸಿಡರ್ ದಿಸ್ ಆ್ಯಸ್ ವೈ ಆ್ಯಕ್ಸಿಸ್ ಆ್ಯಂಡ್ ದಿಸ್ ಆ್ಯಸ್ ಎಕ್ಸ್ ಆ್ಯಕ್ಸಿಸ್, ನೋಡಿ ಒ ಎ ಅನ್ನೋದು ಯಾವ ಆ್ಯಕ್ಸಿಸ್ ಮೇಲೆ ಬಂತು? ಎಕ್ಸ್ ಆ್ಯಕ್ಸಿಸ್ ಮೇಲೆ ಬಂತು. ಹಾಗಾಗಿ ಎಕ್ಸ್ ಆ್ಯಕ್ಸಿಸ್ನ ಒಂದು ಯೂನಿಟ್ ವೆಕ್ಟರ್ ಹಾಕಿದ್ರೆ ಮುಗಿದೋಯ್ತಲ್ಲ. ಹಾಗಾಗಿ ನೋಡಿ ಐ ಕ್ಯಾಪ್ ಅಂತ ಬರೀತೀನಿ. ಈಗ ನೋಡಿ ಒ ಎ ವೆಕ್ಟರ್ ಆಯಿತು, ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಇಟ್ಸ್ ಡೈರೆಕ್ಷನ್. ಸರಿನಾ? ಪ್ಲಸ್ ಒ ಸಿ ಅನ್ನೋದು ಹೆಂಗಾಗುತ್ತೆ? ಫಸ್ಟ್ ಮ್ಯಾಗ್ನಿಟ್ಯೂಡ್ ಬರೆಯೋಣ. ಒ ಸಿ ಗೊತ್ತಿದೆ ನಮಗೆ, ಆರ್ ಸೈನ್ ಥೀಟಾ. ಇದು ಯಾವ ಆ್ಯಕ್ಸಿಸಲ್ಲಿದೆ? ವೈ ಆ್ಯಕ್ಸಿಸಲ್ಲಿದೆ. ವೈ ಆ್ಯಕ್ಸಿಸನ್ನು ನಾವು ರೆಪ್ರೆಸೆಂಟ್ ಮಾಡೋದು ಹೆಂಗೆ? ವೆಕ್ಟರ್ ಫಾರ್ಮಲ್ಲಿ ಒಂದು ಯೂನಿಟ್ ವೆಕ್ಟರ್ ತಗೊಳ್ಬೇಕು ವೈ ಆ್ಯಕ್ಸಿಸ್ ಇದು, ವಿಚ್ ಇಸ್ ಜೆ ಕ್ಯಾಪ್. ಸೊ ಇಲ್ಲಿಗೆ ನೋಡಿ ವೆಕ್ಟರ್ ರಿಸಾಲ್ವ್ ಆಯಿತು. ವೆರಿ ಸಿಂಪಲ್, ಮುಗೀತು. ಹಾಗಾಗಿ ನೋಡಿ ಎನಿ ವೆಕ್ಟರ್ ಯು ಟೇಕ್, ಯಾವುದೇ ವೆಕ್ಟರ್ ಇರಲಿ, ಅದನ್ನು ರಿಸಾಲ್ವ್ ಮಾಡೋದು ತುಂಬ ಸಿಂಪಲ್. ಒಂದು ಹೆಂಗೆ ರಿಸಾಲ್ವ್ ಆಗಿದೆ, ನಾರ್ಮಲ್ ನಾವು ಬುಕ್ಕಲ್ಲಿ ಬರೀಬೇಕಾದ್ರೆ 2 ಡೈಮೆನ್ಷನಲ್ ಬರಿತೀವಿ, ಎಕ್ಸ್ ಆ್ಯಕ್ಸಿಸ್ ವೈ ಆ್ಯಕ್ಸಿಸೇ ತಗೊಳ್ಳೋದು ಪ್ರತಿ ಸಲ. ಇನ್ನೆಲ್ಲ ನಿಮಗೆ ಇನ್ನೂ ಸ್ವಲ್ಪ ಅಡ್ವೆಂಚರ್ ಮಾಡಬೇಕು, ನಾನು ಸ್ವಲ್ಪ ನೆಕ್ಸ್ಟ್ ಲೆವೆಲಿಗೆ ಹೋಗ್ತೀನಿ ಅಂದರೆ ಓಕೆ ಝೆಡ್ ಆ್ಯಕ್ಸಿಸನ್ನು ತಗೊಳ್ಳಿ, ತೊಂದರೆ ಇಲ್ಲ ಆಯಿತಾ. ಈಗ ಈ ವೆಕ್ಟರನ್ನು ಹಿಂಗೆ ತಗೊಳ್ಳಿ ಬೋರ್ಡಿಂದ ಅವ್ರಿಗೆ. ಸೊ ಇದೊಂದು ರಿಸಾಲ್ಯೂಷನ್ ಆಗುತ್ತೆ, ಇದೊಂದು ರೆಸಲ್ಯೂಷನ್ ಆಗುತ್ತೆ. ಸರಿನಾ? ಹಿಂಗೆ ಬಂದಿದೆ ನೆನ್ಸ್ಕೊಳ್ಳಿ ವೆಕ್ಟರ್. ಇದೆಲ್ಲ ಇಮ್ಯಾಜಿನ್ ಮಾಡ್ಕೊಳ್ಬೇಕು ನೀವು. ವೆಕ್ಟರ್ ಬೋರ್ಡಿಂದ ಹಿಂಗೆ ಬಂದಿದೆ. ಸೊ ಒಂದು ಕಾಂಪೊನೆಂಟ್ ನೋಡಿ ಈ ಥರ ಹೇಳ್ಕೊಂಡೆ ಟೈಲಿಂದ, ವಿಚ್ ಇಸ್ ಕಮ್ಮಿಂಗ್ ಔಟ್ಸೈಡ್ ದ ಬೋರ್ಡ್. ಇನ್ನೊಂದು ಬೋರ್ಡ್ ಮೇಲೇ ಬರುತ್ತೆ, ಹೌದಾ?
ಸೊ ಬೋರ್ಡ್ ಮೇಲೆ ಬರೋದು ವೈ ಆ್ಯಕ್ಸಸ್, ಹೊರಗೆ ಬರ್ತಿರೋದು ಯಾವುದು ಝೆಡ್ ಆ್ಯಕ್ಸಸ್. ಸೊ ನಾನೀಗೇನು ಮಾಡ್ತೀನಿ, ಸೇಮ್ ಆರ್ ಕಾಸ್ ಥೀಟಾ ಒಂದು ಯಾವುದಿದು ಬಂದಿರೋದು ಕೆಳಗೆ ಬಂದಿರೋದು ಆ್ಯಂಗಲ್ ಜೊತೆಗೆ ಬಂದಿರೋದು ಕಾಸ್ ಥೀಟಾ ಯಾವತ್ತು ಅಡ್ಜಸೆಂಟ್ ಸೈಡ್ ಆಗುತ್ತೆ. ಬಟ್ ಇಲ್ಲಿ ಐ ಕ್ಯಾಪ್ ಬದಲು ನಾನು ಕೆ ಕ್ಯಾಪ್ ಅಂತ ಬರೀಬೇಕಷ್ಟೆ. ಅರ್ಥ ಆಗಿದೆ ಅಂದ್ಕೊಳ್ತೀನಿ, ತುಂಬ ಸಿಂಪಲ್. ಅರ್ಥ ಆಗಿಲ್ಲ ಅಂದರೆ ಮುಖ್ಯವಾಗಿ ನೀವು ಮಾಡಬೇಕಾಗಿರೋದೇನೋ ರೆಪ್ರೆಸೆಂಟೇಷನ್ ಆಫ್ ವೆಕ್ಟರ್ಸ್ ಅನ್ನೋ ಒಂದು ವಿಡಿಯೋ ಇದೆ, ಅದನ್ನು ಹೋಗಿ ನೋಡಿ ವೆಕ್ಟರ್ಸನ್ನು ಹೇಗೆ 3 ಡೈಮೆನ್ಷನಲ್ಲಿ ರೆಪ್ರೆಸೆಂಟ್ ಮಾಡೋದು ಅನ್ನೋದು ಕಲ್ತ್ಕೊಂಡು ಬರಬೇಕು. ಇಲ್ಲ ಅಂದರೆ ಕನ್ಫ್ಯೂಷನ್ ಡೆಫಿನೆಟ್ಲಿ ಆಗುತ್ತೆ. ಸೊ ಫೈನಲಿ ನೋಡಿ ಇಷ್ಟೇ ರೆಸೊಲ್ಯೂಷನ್, ಮತ್ತೇನೂ ಮಾಡಬೇಕಾಗಿಲ್ಲ. ಸೊ ಆವಾಗಲೂ ನೋಡಿ ನಾನಾಗ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ, ಈ ಥರ ಒಂದು ವೆಜ್ ಸಿಸ್ಟಮ್ ಇದೆ, ಅದರಲ್ಲೊಂದು ಮಾಸ್ ಇದೆ. ಓಕೆ, ಸೊ ಇದೀಗ ಆ್ಯಂಗಲ್ ಥೀಟಾ ಅಂತ ಎಸ್ಯೂಮ್ ಮಾಡಿದರೆ ಇದು ನೋಡಿ mg ಅಂತ ಬರುತ್ತೆ ಕೆಳಗಡೆ, ಸರಿನಾ? ಹೆಂಗೆ ಅದನ್ನು ರಿಸಾಲ್ವ್ ಮಾಡಬೇಕು, ಇದರ ಟೈಲಿಂದ ಒಂದು ವೆಕ್ಟರ್ ಹಿಂಗೆ, ಇನ್ನೊಂದು ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ವೆಕ್ಟರ್ ಹಿಂಗೆ ತೊಗೊಳ್ಬೇಕು. ನಾವು ಇಫ್ ದಿಸ್ ಇಸ್ ಥೀಟಾ, ದಿಸ್ ಇಸ್ 90 ಮೈನಸ್ ಥೀಟಾ ಆಯಿತು, ಸರಿನಾ? ಟ್ರಯಾಂಗಲ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇದು 90 ಮೈನಸ್ ಥೀಟಾ ಆದರೆ ಇದು ಥೀಟಾ ಆಗುತ್ತೆ. ಆ್ಯಂಡ್ ಥೀಟಕ್ಕೆ ಇದು ಎಡ್ಜಸೆಂಟ್ ಸೈಡ್ ಆಗಿರೋದ್ರಿಂದ ಇದು ಕಾಸ್ ಕಾಂಪೊನೆಂಟ್ ಆಗುತ್ತೆ. ಹಾಗಾಗಿ ನೋಡಿ mgನ ಇಲ್ಲಿ ರಿಸಾಲ್ವ್ ಮಾಡಿ ಈ ಕಾಂಪೊನೆಂಟನ್ನು mg ಕಾಸ್ ಥೀಟಾ ಅಂತ ಬರ್ಕೊಳ್ಬೋದು. ಆಟೋಮೆಟಿಕ್ಲಿ ಇನ್ನೊಂದು ಕಾಂಪೊನೆಂಟ್ ಗೊತ್ತಿದೆ ನಿಮ್ಗೆ, ಕಾಸ್ ಥೀಟಾ ಬಿಟ್ಟರೆ ಇನ್ನು ಬರೋದು ಸೈನ್ ಥೀಟಾ ಮಾತ್ರ, ಆಯಿತಾ? ಸೊ ಹಾಗಾಗಿ ಇನ್ನೊಂದು ಕಾಂಪೊನೆಂಟ್ ಏನಾಯಿತು, mg ಸೈನ್ ಥೀಟಾ. ನೋಡಿ ಇನ್ನು ಆಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಈಸಿ ಆಗುತ್ತೆ. mg ಸೈನ್ ಥೀಟಾ ಕಾಂಪೊನೆಂಟ್ ಅನ್ನೋದು ಬಾಡಿ ಕೆಳಗೆ ಬರೋಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಇದೇ ಕಾಂಪೊನೆಂಟ್ ಅದು, ಈ ಕಾಂಪೊನೆಂಟಿಂದಲೇ ಬಾಡಿ ಕೆಳಗೆ ಬರ್ತಾ ಇರೋದು. ಅರ್ಥ ಆಯ್ತಾ? ಈ ಕಾಂಪೊನೆಂಟ್ ಏನು ಮಾಡುತ್ತೆ, mg ಕಾಸ್ ಥೀಟಾ, ಇಟ್ ಈಸ್ ಟ್ರೈಯಿಂಗ್ ಟು ಹೋಲ್ಡ್ ದ ಬಾಡಿ ಆರ್ ಟ್ರೈಯಿಂಗ್ ಟು ಪುಲ್ ದ ಬಾಡಿ ಟುವರ್ಡ್ಸ್ ದ ಸರ್ಫೇಸ್. ಹಾಗಾಗಿ ಫ್ರಿಕ್ಷನ್ ಜನ್ರೇಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಇದೆಲ್ಲ ಮುಂದೆ ಕಲಿಯೋಣ, ಇನಿಷಿಯಲ್ ಸ್ಟೇಜಲ್ಲಿ ನಿಮ್ಮನ್ನು ಕನ್ಫ್ಯೂಸ್ ಮಾಡಲ್ಲ. ಬಟ್ ಯಾಕೆ ರೆಸೊಲ್ಯೂಷನ್ ಮಾಡಬೇಕು ಅನ್ನೋದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಸೊ ಇಷ್ಟೇ ಸಿಂಪಲ್. ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಎನಿ ವೆಕ್ಟರ್ ಯಾವುದೇ ಇರ್ಬೋದು, ಆಯಿತಾ? ಆರೇ ಬರಿಬೇಕಂತಿಲ್ಲ. ಈಗ ನಿಮ್ಮ ಹೆಸರು ಶಂಭು ಅಂತಿದೆ, ಸೊ ನೀವು ಎಸ್ ಅಂತ ತಗೊಳ್ಳಿ. ನಾನು ರಿತೇಶ್ ಅಲ್ವಾ, ಹಂಗಾಗಿ ಆರ್ ತಗೊಂಡೆ. ಓಕೆ, ಸೊ ಎಸ್ ಅಂತ ತಗೊಳ್ಳಿ. ಸೊ ಎಸ್ ಅಂತ ಬರೆದಾಗ ಹಿಂಗೆ ಬರೆಯೋದು ಅಷ್ಟೇ, ಎಸ್ ಕಾಸ್ ಥೀಟಾ. ಎನಿ ಒನ್ ಸೆಕ್ಷನ್ ಆಗುತ್ತೆ, ಐ ಕ್ಯಾಪ್ ಜೆ ಕ್ಯಾಪ್ ಯಾವುದೇ ತಗೊಳ್ಳಿ. ಐ ಕ್ಯಾಪ್ ಇದ್ದರೆ ಇನ್ನೊಂದು ಅದು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ, ಸಿಂಪಲ್. ಓಕೆ, ಪ್ಲಸ್ ಎಸ್ ಸೈನ್ ಥೀಟಾ, ಕೆ ಕ್ಯಾಪ್ ಬರಿಬೋದು. ಐಗೆ ಕೆ ಪರ್ಪೆಂಡಿಕ್ಯುಲರ್ ಅಲ್ವ, ಒಟ್ಟಾರೆ 2 ಪರ್ಪೆಂಡಿಕ್ಯುಲರ್ ವೆಕ್ಟರ್ಸ್ ಇರಬೇಕು, ರೆಕ್ಟ್ಯಾಂಗ್ಯುಲರ್ ಕಾಂಪೊನೆಂಟ್ಸ್ ಇರಬೇಕು. ಇಲ್ಲಿ ಮುಗೀತು ರೆಸಲ್ಯೂಷನ್ ಆಫ್ ವೆಕ್ಟರ್ಸ್. ಓಕೆ, ಇದ್ರ ಅಪ್ಲಿಕೇಶನ್ಸ್ ಎಲ್ಲ ನೆಕ್ಸ್ಟ್ ನೋಡೋಣ, ಮುಂದೆ ಬರುವಂಥ ಚಾಪ್ಟರ್ಸ್ಗಳಲ್ಲೆಲ್ಲ ಬೇಕಾಗುತ್ತೆ. ಸೊ ಇದಿಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋಸ್ದಲ್ಲಿ ಟ್ರಿಗ್ನೋಮೆಟ್ರಿ ಸ್ಟಾರ್ಟ್ ಮಾಡೋಣ, ಆಯಿತಾ? ಸೊ ಆಯ್ತಲ್ಲ, ಫಿಸಿಕ್ಸ್ ತುಂಬ ಟಾಪಿಕ್ ಆಯ್ತು, ಈಗ ತುಂಬ ವೀಡಿಯೋಸ್ ಆಯಿತು. ಮ್ಯಾಥ್ಸು ಕೆಮಿಸ್ಟ್ರಿ ಅದಕ್ಕೂ ಹೋಗೋಣ. ಸೊ ನೆಕ್ಸ್ಟ್ ಟ್ರಿಗ್ನೋಮೆಟ್ರಿ ಸ್ಟಾರ್ಟ್ ಮಾಡ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ತುಂಬಾ ಹೆಲ್ಪ್ ಆಗುತ್ತೆ ಈ ಚಾನಲಿಂದ. ಸೊ ನಾನು ಸಿಗ್ತೀನಿ ನಿಮಗೆ ಇನ್ನೊಂದು ವೀಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಸಿ ಯು.